ನಮಸ್ಕಾರ ಎಲ್ಲರಿಗೂ. ಇದು ಶುಕ್ರವಾರ ಮಿನಿ ಬ್ಲಾಗ್. ಇವತ್ತು ಕಡಲೆಕಾಳು ಕರಿ ಮಾಡಬೇಕಂತ ಮೊದಲೇದಾಗಿ ಮಧ್ಯಾಹ್ನ ನೆನೆಸಿಟ್ಟ ಕಡಲೆಕಾಳನ್ನು 4 ವಿಷಲ್ ಒರೆಸ್ಕೊತಿದ್ದೇನೆ ಕುಕ್ಕರ್ಗೆ. ಅದ್ರ ಜೊತೆಗೆ ಮಸಾಲನ್ನು ರೆಡಿ ಮಾಡ್ತಿದ್ದೇನೆ. ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಇಟ್ಕೊತಿದ್ದೇನೆ. ಅದ್ರ ಜೊತೆಗೆ ಚಪಾತಿ ಹಿಟ್ಟು ಕೂಡ ನಾದಿಟ್ಟೆ. ಮಧ್ಯಾಹ್ನದ ಅನ್ನ ಸಾಂಬಾರು ಇರೋದ್ರಿಂದ ಸಾಯಂಕಾಲ ಕರಿ ಮತ್ತು ಕಡಲೆಕಾಳು ಕರಿ ಮತ್ತು ಚಪಾತಿ ಮಾಡೋ ಉದ್ದೇಶದಿಂದ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲೇದಾಗಿ ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ದಾಲ್ಚಿನ್ನಿ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಕರಿಬೇವು ಹಾಕ್ತಾ ಇದ್ದೀನಿ. ಅದಕ್ಕೆ ಮಸಾಲೆ, ಖಾರ, ಅರಿಶಿನ ಪುಡಿ, ಗರಂ ಮಸಾಲ ಹಾಕಿ ಒಂದು 5ರಿಂದ 10 ನಿಮಿಷ ಈ ಪೇಸ್ಟನ್ನು ಹಾಕಿ ಬೇಯಿಸ್ಕೊತಾ ಇದ್ದೇನೆ. ಅದರ ನಂತರ ಇದಕ್ಕೆ ಕುದಿಸಿದಂಥ ಕಡಲೆಕಾಳನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಹಾಕಿ ಆಮೇಲೆ ಇದ್ರ ಜೊತೆಗೆ ಕೊತ್ತಂಬರಿಯನ್ನು ಹಾಕಿ ನೀವು ಒಂದು 10ರಿಂದ 15 ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡ್ರೆ ಈ ಕಡಲೆಕಾಳು ಕರಿ ರೆಡಿ ಆಗುತ್ತೆ. ಅದ್ರ ಜೊತೆಗೆ ಬಿಸಿ ಬಿಸಿ ಚಪಾತಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಬಿಸಿ ಚಪಾತಿ ಮಾಡೋಷ್ಟರಲ್ಲಿ ಟೈಮ್ 8:30 ಆಯಿತು. ಹಾಗಾಗಿ ಮನೆಯವರೆಲ್ಲರಿಗೂ ಊಟ ಕೊಟ್ಟು ನಾನು ಬೆಳಗ್ಗೆಯಿಂದ ಉಪವಾಸ ಇರೋದ್ರಿಂದ ಸಾಯಂಕಾಲ ಲಕ್ಷ್ಮಿ ಮತ್ತು ಆರತಿ ಮಾಡಿ ನಾನು ಊಟ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಶೇರ್